ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಹಿಂದಿನ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ನಡೆದ ಟಾಪ್ ಮಿರಾಕಲ್ಸ್ ಅನ್ನ ನೋಡಿದ್ದೇವೆ. ಅದೇ ರೀತಿ ಈ ವಿಡಿಯೋದಲ್ಲಿ ಕೂಡ ಕೆಲವು ಮಿರಾಕಲ್ಸ್ ಅನ್ನ ನೋಡೋಣ. ವಿಡಿಯೋ ತುಂಬಾನೇ ಆಸಕ್ತಿಯಾಗಿರುತ್ತೆ. ಇದರಿಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಪಾರ್ಟ್ 1 ವಿಡಿಯೋ ನೋಡದವರು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೂಲಕ ಪಾರ್ಟ್ 1 ವಿಡಿಯೋ ನೋಡಿ. ಬುಲೆಟ್ ಬಾಬಾ. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಸಾವಿರಾರು ಗುಡಿಗಳಿವೆ. ಅವುಗಳಲ್ಲಿ ದೇವರಿರ್ತಾರೆ. ಅವರನ್ನು ನಾವು ಪೂಜಿಸ್ತೇವೆ. ಆದರೆ ಈಗ ಹೇಳಲಿರುವ ಈ ದೇವಾಲಯದಲ್ಲಿ ಮಾತ್ರ ರಾಯಲ್ ಎನ್ಫೀಲ್ಡ್ ಬೈಕ್ ಇರುತ್ತೆ. ಈ ದೇವಾಲಯದಲ್ಲಿ ಬುಲೆಟ್ ಬೈಕ್ಗೆ ಪೂಜೆ ಮಾಡ್ತಾರೆ. ಈ ದೇವಾಲಯವನ್ನ ಜೋಧ್ಪುರದಿಂದ 40 ಕಿಲೋಮೀಟರ್ನಷ್ಟು ದೂರದಲ್ಲಿರುವ ಬಂಡಾಯಿ ಗ್ರಾಮದಲ್ಲಿ ನಿರ್ಮಿಸಿದ್ದಾರೆ. ಇಲ್ಲಿನ ಭಕ್ತರು ನಿಮಗೆ ಕಾಣಿಸುತ್ತಿರುವ ಈ ರಾಯಲ್ ಎನ್ಫೀಲ್ಡ್ ಬೈಕ್ಗೆ ಪೂಜೆ ಮಾಡ್ತಾರೆ. ಅವರು ಎಲ್ಲಿಗಾದ್ರೂ ಪ್ರಯಾಣ ಮಾಡುವುದಕ್ಕೂ ಮುಂಚೆ ಸುರಕ್ಷಿತವಾದ ಪ್ರಯಾಣಕ್ಕಾಗಿ ಇಲ್ಲಿಗೆ ಬಂದು ಪ್ರಾರ್ಥನೆಯನ್ನ ಪೂಜೆಯನ್ನ ಮಾಡ್ತಾರೆ. ಅಲ್ಲಿನ ಜನರು ಈ ಬೈಕ್ಗೆ ಶಕ್ತಿಗಳಿವೆ ಅಂತ ಹೇಳ್ತಿದ್ದಾರೆ. 1988ರಲ್ಲಿ ಹೊಂಬಣ್ಣ ಎಂಬ ವ್ಯಕ್ತಿ ಆತನ ಗ್ರಾಮಕ್ಕೆ ಹಿಂತಿರುಗಿ ಬರುವಾಗ ಅಪಘಾತಕ್ಕೆ ಗುರಿಯಾಗಿ ಸ್ಥಳದಲ್ಲಿಯೇ ಸತ್ತು ಹೋಗ್ತಾನೆ. ಒಂದು ದೊಡ್ಡ ಮರಕ್ಕೆ ಗುದ್ದಿಕೊಂಡಿದ್ದರಿಂದ ಆತನು ಅಲ್ಲಿಯೇ ಸಾವನ್ನಪ್ತಾನೆ. ಈತನನ್ನ ಓಂ ಸಿಂಗ್ ರಾಥೋಡ್ ಅಂತ ಕೂಡ ಕರೀತಾರೆ. ಇನ್ನು ಪೊಲೀಸರು ತನಿಖೆ ಮಾಡಿ ಕೇಸ್ ಫೈಲ್ ಮಾಡಿ ಆ ಬೈಕನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇಡ್ತಾರೆ. ಆದರೆ ಮರುದಿನ ಬೆಳಗ್ಗೆ ಆ ಬೈಕ್ ಪೊಲೀಸ್ ಸ್ಟೇಷನ್ ನಲ್ಲಿ ಇರೋದಿಲ್ಲ. ಆ ಬೈಕ್ ಅನ್ನ ಹುಡುಕಿದಾಗ ಅದು ಅಪಘಾತ ನಡೆದ ಸ್ಥಳದಲ್ಲಿರುತ್ತೆ. ಮತ್ತೊಂದು ವಿಷಯವೇನೆಂದ್ರೆ ಪೊಲೀಸರು ಆ ಬೈಕ್ ಅಲ್ಲಿ ಪೆಟ್ರೋಲ್ ಅನ್ನ ಕೂಡ ತೆಗೆದಿರ್ತಾರೆ. ಹಾಗೆ ತೆಗೆದ ನಂತರವೇ ಆ ಬೈಕ್ ಅನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿರ್ತಾರೆ. ಆದ್ರೆ ಪೆಟ್ರೋಲ್ ಇಲ್ಲದ ಬೈಕ್ ಅಲ್ಲಿಗೆ ಹೇಗೆ ಹೋಗುತ್ತೆ ಅನ್ನೋದು ಯಾರಿಗೂ ಅರ್ಥವಾಗುವುದಿಲ್ಲ. ಆಗಿನಿಂದ ಆತನ ಆತ್ಮ ಬೇರೆ ಡ್ರೈವರ್ಸ್ ಅನ್ನ ಕಾಪಾಡುತ್ತೆ ಅಂತ, ಅಪಘಾತ ನಡೆಯದಂತೆ ನೋಡಿಕೊಳ್ಳುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಆತನ ಆತ್ಮವನ್ನ ಕೂಡ ನಾವು ನೋಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಮತ್ತೆ ಈ ದೇವಾಲಯದಲ್ಲಿ ನೈವೇದ್ಯವಾಗಿ ದೇವರಿಗೆ ಆಲ್ಕೋಹಾಲ್ ಅನ್ನ ಇಡ್ತಾರೆ. ಈ ಕಥೆಯಲ್ಲಿ ಎಷ್ಟು ಸತ್ಯ ಇದೆಯೋ ಗೊತ್ತಿಲ್ಲ. ಆದ್ರೆ ಒಂದು ಬೈಕ್ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೇಗೆ ಮಾಯವಾಗುತ್ತೆ? ಮಾಯವಾಗಲು ಕೂಡ ಸಾಧ್ಯವಿಲ್ಲ. ಆದ್ರೆ ಅಲ್ಲಿನ ಜನರು ಈ ಕಥೆಯನ್ನ ನಿಜ ಅಂತ ನಂಬುತ್ತಿದ್ದಾರೆ. ದೀಪಕ್ ಜಾಂಗ್ರಾ ಒಬ್ಬ ಭಾರತೀಯ ಯುವಕ 1200 ವೋಲ್ಟ್ನ ಕರೆಂಟ್ ತನ್ನ ದೇಹದ ಮೂಲಕ ಹಾದು ಹೋದ್ರೂ ಕೂಡ ಅದನ್ನು ಆತನು ತಡೆದುಕೊಳ್ತಾನೆ. 5 ಮನೆಗಳಿಗೆ ಪವರ್ ಸಪ್ಲೈ ಕೊಡಲು ಎಷ್ಟು ವೋಲ್ಟೇಜ್ ಆಗುತ್ತೆ ಅಷ್ಟು ವೋಲ್ಟೇಜ್ ಅನ್ನ ಈ ಯುವಕ ತಡೆದುಕೊಳ್ತಾನೆ. ಇಲ್ಲಿ ನೀವು ಗಮನಿಸಬಹುದು, ಈ ಯುವಕ ಕರೆಂಟ್ ಇರುವ ವೈರ್ ಅನ್ನ ನಾಲಿಗೆಯಿಂದ ಹೇಗೆ ಟಚ್ ಮಾಡ್ತಿದ್ದಾನೆ ಅಂತ. ಆದ್ರೂ ಕೂಡ ಈ ಯುವಕನಿಗೆ ಏನೂ ಆಗೋದಿಲ್ಲ. ಈ ಶಕ್ತಿ ಆತನಿಗೆ ದೇವರು ಕೊಟ್ಟ ಬಹುಮಾನ ಅಂತ ಆತನು ಹೇಳ್ತಾನೆ. ಫ್ರೆಂಡ್ಸ್, ಮತ್ತೊಂದು ಫ್ಯಾಕ್ಟ್ ಏನಂದ್ರೆ, ಪ್ರಸ್ತುತ ಯುದ್ಧ ಪರಿಸ್ಥಿತಿಯಿಂದಾಗಿ ಪ್ರತಿ ದೇಶದ ಆರ್ಥಿಕತೆ ಮೇಲೆ, ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತಿದೆ. ಸ್ಟಾಕ್ ಮಾರ್ಕೆಟ್ ತೀವ್ರವಾಗಿ ಬಿದ್ದೋಗಿದೆ. ಸೊ ಸ್ಟಾಕ್ ಮಾರ್ಕೆಟ್ಗೆ ಪ್ರವೇಶಿಸಲು ಪ್ರೈಸ್ ಬೆನಿಫಿಟ್ಸ್ ಅನ್ನ ಪಡೆಯಲು ಇದು ಉತ್ತಮವಾದ ಸಮಯ. ಸೊ ಫ್ರೆಂಡ್ಸ್, ನಿಮಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಲು ಆಸಕ್ತಿ ಇದ್ರೆ ಮೊದಲು ಡಿಮೆಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು. 5 ಪೈಸಾದೊಂದಿಗೆ ಕೇವಲ 5 ನಿಮಿಷದಲ್ಲಿ ತೆರೆಯಬಹುದು. ಈ ಆಪ್ ನಲ್ಲಿ ಕನಿಷ್ಠ 100 ರೂಪಾಯಿ ಇಂದ ಇನ್ವೆಸ್ಟ್ ಮಾಡಬಹುದು ಮತ್ತು 20 ರೂಪಾಯಿ ಪರ್ ಆರ್ಡರ್. ಬೆಸ್ಟ್ ಪಾರ್ಟ್ ಏನು ಕೊಡುತ್ತೆ? ಇನ್ವೆಸ್ಟರ್ಸ್ ಗೆ ಇನ್ವೆಸ್ಟ್ ಮಾಡಲು ಇದು ಆದರ್ಶ ಶಿಸ್ತುಬದ್ಧ ವಿಧಾನವಾಗಿದೆ. ಸ್ಟಾಕ್ SIP ನಿಮಗೆ ಅನೇಕ ಪ್ರಯೋಜನಗಳನ್ನ ನೀಡುತ್ತೆ. ಉದಾಹರಣೆಗೆ, ರೆಗ್ಯುಲರ್ ಇಂಟರ್ವೆಲ್ ಅಲ್ಲಿ ಸಣ್ಣ ಪ್ರಮಾಣದ ಸ್ಟಾಕ್ ನೊಂದಿಗೆ ಪ್ರಾರಂಭಿಸಬಹುದು ಮತ್ತು ಕ್ವಾಲಿಟಿ ಹಾಗೂ ಟೈಮ್ ಪೀರಿಯಡ್ ಅಲ್ಲಿ ಫ್ಲೆಕ್ಸಿಬಿಲಿಟಿಯನ್ನ ಪಡೆಯಬಹುದು. 5 ಪೈಸಾದಲ್ಲಿ 5 ಸಿಂಪಲ್ ಸ್ಟೆಪ್ ಮೂಲಕ ಅಕೌಂಟ್ ಓಪನ್ ಮಾಡಿ. 5paisa.com ಆಪ್ ಓಪನ್ ಮಾಡಿ. ಯೂಸರ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾಕ್ SIP ಸೆಲೆಕ್ಟ್ ಮಾಡಿ. ನೀವು ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ನಿಫ್ಟಿ 50 ಸ್ಟಾಕ್ ಗಳನ್ನ ಕಾಣಬಹುದು. ಇದರಿಂದ SIP ಯಲ್ಲಿ ಸ್ಟಾಕ್ ಗಳನ್ನ ಸುಲಭವಾಗಿ ಪ್ರಾರಂಭಿಸಬಹುದು. ಇದರ ಹೊರತಾಗಿ ಮ್ಯೂಚುವಲ್ ಫಂಡ್, ಗೋಲ್ಡ್, ಲೋನ್, US ಸ್ಟಾಕ್ಸ್ ಹೆಚ್ಚುವರಿ ಆದಾಯದ ಮೂಲಗಳಿವೆ. ಈಗ ನಿಮಗೆ ಇನ್ವೆಸ್ಟ್ ಮಾಡುವುದು ಎಷ್ಟು ಸುಲಭ ಅಂತ ಅರ್ಥವಾಗಿರುತ್ತೆ. ಓಪನ್ ಡಿಮೆಟ್ ಅಕೌಂಟ್ ವಿತ್ 5paisa.com. ಲಿಂಕ್ ಇಸ್ ಗಿವೆನ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಫ್ಲೋಟಿಂಗ್ ಸ್ಟೋನ್ಸ್. ಫ್ರೆಂಡ್ಸ್, ನೀವು ನಮ್ಮ ಭಾರತದಲ್ಲಿ ಮುಖ್ಯವಾಗಿ ದೇವಸ್ಥಾನಗಳಲ್ಲಿ ಹೀಗೆ ನೀರಿನಲ್ಲಿ ತೇಲುವ ಕಲ್ಲುಗಳನ್ನು ನೋಡಿರ್ತೀರಾ ಅಲ್ವಾ? ಆದರೆ ಈ ಕಲ್ಲುಗಳು ಯಾಕೆ ಹೀಗೆ ತೇಲುತ್ತವೆ ಗೊತ್ತಾ? ಅನೇಕ ಜನರು ಇವು ರಾಮಸೇತು ನಿರ್ಮಾಣದಲ್ಲಿ ಉಪಯೋಗಿಸಿರುವ ಕಲ್ಲುಗಳು ಅಂತ ಇವುಗಳನ್ನು ಕರೀತಿದ್ದಾರೆ. ರಾಮ ಮತ್ತು ವಾನರ ಸೇನೆ ರಾಮಸೇತುವನ್ನು ನಿರ್ಮಿಸುವಾಗ ನೀರಿನ ಮೇಲೆ ಕಲ್ಲುಗಳನ್ನು ಹಾಕಿದಾಗ ಅವು ನೀರಿನಲ್ಲಿ ತೇಲುತ್ತವೆ. ಆ ವಿಧವಾಗಿ ರಾಮಸೇತುವನ್ನು ನಿರ್ಮಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಆಗ ರಾಮಸೇತುವನ್ನು ನಿರ್ಮಿಸಲು ಉಪಯೋಗಿಸಿದ್ದು ಇವೇ ಕಲ್ಲುಗಳನ್ನ. ಇದಕ್ಕಾಗಿ ಇವು ತೇಲುತ್ತವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ನಿಜವಾದ್ರೆ ಈಗಲೂ ರಾಮಸೇತು ನೀರಿನ ಮೇಲೆ ತೇಲುತ್ತಿರಬೇಕು ಅಲ್ವಾ? ಇಷ್ಟೇ ಅಲ್ಲದೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೂ ಕೂಡ ಈ ತೇಲುತ್ತಿರುವ ಕಲ್ಲುಗಳನ್ನು ಉಪಯೋಗಿಸಿ ರಾಮ ಸೇತುವನ್ನು ನಿರ್ಮಿಸಿದ್ದಾರೆ ಅಂತ ಬರೆದಿಲ್ಲ. ಈ ತೇಲುವ ಕಲ್ಲುಗಳ ಬಗ್ಗೆ ರಾಮಾಯಣದಲ್ಲಿ ಎಲ್ಲೂ ಕೂಡ ಪ್ರಸ್ತಾವನೆ ಬಂದಿಲ್ಲ. ಹಾಗಾದ್ರೆ ಈ ಕಲ್ಲುಗಳು ಹೇಗೆ ತೇಲುತ್ತಿವೆ ಅಂತ ನೀವು ಕೇಳಬಹುದು. ಈ ಕಲ್ಲುಗಳು ನೈಸರ್ಗಿಕವಾಗಿಯೇ ಉಂಟಾಗ್ತವೆ. ಅದು ಹೇಗೆ ಅಂದ್ರೆ, ಅಗ್ನಿ ಪರ್ವತಗಳಿಂದ ಲಾವಾ ಸಮುದ್ರದಲ್ಲಿ ಬಿದ್ದಾಗ
ಆ ಲಾವಾದ ಬಿಸಿಗೆ ಆವಿ ಉಂಟಾಗಿ ಆ ಆವಿ ಲಾವಾದಲ್ಲಿ ಸಿಲುಕಿ ಆ ಲಾವಾ ಗಟ್ಟಿಯಾದಾಗ ಈ ಕಲ್ಲುಗಳು ಏರ್ಪಡ್ತವೆ. ಆ ಆವಿ ಆ ಕಲ್ಲುಗಳಲ್ಲಿ ಬಬಲ್ಸ್ ರೂಪದಲ್ಲಿ ಸಿಲುಕಿರುತ್ತೆ. ಸೊ ಆ ಕಲ್ಲುಗಳಲ್ಲಿ ಗ್ಯಾಸ್ ಇರೋದ್ರಿಂದ ಆ ಕಲ್ಲು ನೀರಿನಲ್ಲಿ ತೇಲುತ್ತೆ. ಇದು ಇದರ ಹಿಂದಿರುವ ರಹಸ್ಯ. ಕಾಫ್. ಫ್ರೆಂಡ್ಸ್, ಈಗ ನಿಮಗೆ ನಮ್ಮ ಭಾರತದಲ್ಲಿ ಹುಟ್ಟಿದ ಒಂದು ವಿಚಿತ್ರವಾದ ಕರುವನ್ನು ತೋರಿಸ್ತೇನೆ. ಈ ಕರು 3 ಕಣ್ಣುಗಳಿಂದ ಹುಟ್ಟಿದೆ. ಇದೇ ವರ್ಷ ಜನವರಿಯಲ್ಲಿ ಈ ಕರು ಹುಟ್ಟಿದೆ. ಛತ್ತೀಸ್ಗಢನ ರಾಜನಾಥ್ ಗಾವ್ನಲ್ಲಿರುವ ಒಂದು ಗ್ರಾಮದಲ್ಲಿ ಒಂದು ಹಸು 3 ಕಣ್ಣುಗಳು 4 ಮೂಗಿನ ರಂಧ್ರಗಳಿರುವ ಒಂದು ಕರುವಿಗೆ ಜನ್ಮ ನೀಡುತ್ತೆ. ಈ ವಿಷಯ ಊರೆಲ್ಲ ಹಬ್ಬಿದಾಗ 3 ಕಣ್ಣುಗಳಿಂದ ಹುಟ್ಟಿದ ಈ ಕರು ದೇವರ ರೂಪವೆಂದು ಶಿವನ ಪುನರ್ಜನ್ಮ ಅಂತ ಅದನ್ನ ಪೂಜಿಸಲು ಪ್ರಾರಂಭಿಸ್ತಾರೆ. ಆದ್ರೆ ಇದನ್ನ ಸೂಪರ್ ನ್ಯಾಚುರಲ್ ಅಂತ ಹೇಳಲು ಆಗೋದಿಲ್ಲ. ಏಕೆಂದ್ರೆ ಗರ್ಭದಲ್ಲಿ ಪಿಂಡದ ಅಬ್ನಾರ್ಮಲ್ ಗ್ರೋತ್ನಿಂದ ಇಂತಹ ಜೀವಿಗಳು ಹುಟ್ಟುತ್ತವೆ. ಪ್ರಹ್ಲಾದ್ ಜಾನಿ. ಫ್ರೆಂಡ್ಸ್, ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಒಂದು ಬಾರಿ ಆದರೂ ಉಪವಾಸವಿರ್ತೀರಾ ಅಲ್ವಾ? ಅಬ್ಬಬ್ಬಾ ಅಂದರೆ ನೀವು ಎಷ್ಟು ದಿನ ಉಪವಾಸವಿರ್ತೀರಾ? 1 ದಿನ ಅಥವಾ 2 ದಿನ ಇರ್ತೀರಾ? ಆದರೆ 80 ವರ್ಷಗಳು ಆಹಾರ ನೀರು ಇಲ್ಲದೆ ಜೀವಿಸುತ್ತಿರುವ ಒಬ್ಬ ಸಾಧುವನ್ನ ಈಗ ನೋಡೋಣ. ಇವರು ನಮ್ಮ ಭಾರತಕ್ಕೆ ಸೇರಿದವರು. ಇವರ ಹೆಸರು ಪ್ರಹ್ಲಾದ್ ಜಾನಿ. ಪ್ರಹ್ಲಾದ್ ಜಾನಿರವರು 1929 ಆಗಸ್ಟ್ 13ರಂದು ನಮ್ಮ ಭಾರತದ ಚೆರಾರ ಗ್ರಾಮದಲ್ಲಿ ಜನಿಸಿದ್ದಾರೆ. ಈ ಗ್ರಾಮ ಗುಜರಾತ್ನ ಮೊಹಾಸನ ಜಿಲ್ಲೆಯಲ್ಲಿದೆ. ಇವರು 7 ವರ್ಷ ವಯಸ್ಸಿನಲ್ಲಿ ತಮ್ಮ ಮನೆಯನ್ನ ಬಿಟ್ಟು ಅರಣ್ಯದಲ್ಲಿ ನಿವಾಸಿಸಲು ಹೋಗ್ತಾರೆ. 12 ವರ್ಷ ವಯಸ್ಸಿನಲ್ಲಿ ಪ್ರಹ್ಲಾದ್ ಜಾನಿ ಅವರು ಆಧ್ಯಾತ್ಮಿಕ ಅನುಭವವನ್ನ ಪಡೆದುಕೊಳ್ತಾರೆ. ಹಾಗೆ ಹಿಂದೂ ಧರ್ಮದ ದುರ್ಗಾ ದೇವಿಯ ಅನುಚರರಾಗ್ತಾರೆ. ಇನ್ನು ಪ್ರಹ್ಲಾದ್ ಜಾನಿ ಅವರು 1940ರಿಂದ ಆಹಾರ ಮತ್ತು ನೀರು ಇಲ್ಲದೆ ಜೀವಿಸಲು ಪ್ರಾರಂಭಿಸ್ತಾರೆ. ಹೀಗೆ 80 ವರ್ಷಗಳ ಕಾಲ ಯಾವುದೇ ಆಹಾರ ನೀರನ್ನು ತೆಗೆದುಕೊಳ್ಳದೆ ಜೀವಿಸುತ್ತಿದ್ದಾರೆ. ಆದ್ರೆ ಇವರು ಆಹಾರ ನೀರು ಇಲ್ಲದೆ ಹೇಗೆ ಬದುಕುತ್ತಿದ್ದಾರೆ ಅನ್ನೋದು ಯಾರಿಗೂ ತಿಳಿದು ಬಂದಿಲ್ಲ. ಆದರೆ ಇವರು ಆಹಾರ ನೀರು ಇಲ್ಲದೆ ಹೇಗೆ ಬದುಕುತ್ತಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳಲು ಇವರ ಮೇಲೆ ಅನೇಕ ಪರಿಶೋಧನೆಗಳನ್ನ ಮಾಡ್ತಾರೆ. ಅದರಲ್ಲಿ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ರವರು ಕೂಡ ಒಬ್ಬರು. ಇವರು ಏನು ತಿನ್ನದೆ ಕುಡಿಯದೆ ಹೇಗೆ ಬದುಕಿದ್ದಾರೆ ಅನ್ನೋದು ವಿಜ್ಞಾನಿಗಳಿಗೆ ಅರ್ಥವಾಗೋದಿಲ್ಲ. ಎಷ್ಟೇ ವಿಧವಾಗಿ ಪ್ರಯತ್ನಿಸಿದ್ರೂ ಕೂಡ ಇದಕ್ಕೆ ಕಾರಣ ಏನೆಂಬುದು ಮಾತ್ರ ಗೊತ್ತಾಗೋದಿಲ್ಲ. ಇದಕ್ಕಾಗಿ ಇದು ಹೇಗೆ ಸಾಧ್ಯವಾಗುತ್ತೆ ಅಂತ ಪ್ರಹ್ಲಾದ್ ಜಾನಿ ಅವರ ಮೇಲೆ 2 ಪರಿಶೋಧನೆಗಳನ್ನ ಮಾಡ್ತಾರೆ. 2003ರಲ್ಲಿ ಒಂದು ಪರಿಶೋಧನೆ, 2010ರಲ್ಲಿ ಒಂದು ಪರಿಶೋಧನೆಯನ್ನ ಮಾಡ್ತಾರೆ. ಅವುಗಳ ರಿಸಲ್ಟ್ ಅನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. 2003ರಲ್ಲಿ ಅಹಮದಾಬಾದ್ನಲ್ಲಿನ ಸ್ಟಾರ್ಲಿಂಕ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುಧೀರ್ ಶಾ ಇನ್ನು ಹಲವಾರು ಡಾಕ್ಟರ್ಸ್ ಪ್ರಹ್ಲಾದ್ ಜಾನಿ ರವರನ್ನ 10 ದಿನಗಳ ಕಾಲ ಪರಿಶೀಲಿಸ್ತಾರೆ. ಆ ಪರಿಶೋಧನೆಯಲ್ಲಿ ಅವರು ಮಲಮೂತ್ರಕ್ಕೆ ಹೋಗಿಲ್ಲ ಮತ್ತು ಶಾರೀರಿಕವಾಗಿ ಸಾಧಾರಣ ಸ್ಥಿತಿಯಲ್ಲಿಯೇ ಇದ್ದಾರೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಇನ್ನು 2010ರಲ್ಲಿ ಏಪ್ರಿಲ್ 22ರಿಂದ ಮೇ 6ರವರೆಗೂ ಪ್ರಹ್ಲಾದ್ ಜಾನಿ ಅವರನ್ನ ಡಾಕ್ಟರ್ ಸುಧೀರ್ ಶಾ ಇನ್ನು 35 ಪರಿಶೋಧಕರ ತಂಡ ಹಾಗೂ ಇತರ ಸಂಸ್ಥೆಗಳು ಪರಿಶೀಲಿಸ್ತವೆ. ಆ ಪರಿಶೋಧನೆಯಲ್ಲಿ 18 ದಿನಗಳು ಪ್ರಹ್ಲಾದ್ ಜಾನಿ ಅವರನ್ನ ಒಂದು ಕೋಣೆಯಲ್ಲಿ ಬಂಧಿಸಿ ಎಕ್ಸಾಮೈನ್ ಮಾಡಲು ಪ್ರಾರಂಭಿಸ್ತಾರೆ. CCTV ಕ್ಯಾಮೆರಾಗಳನ್ನ ಕೂಡ ಫಿಕ್ಸ್ ಮಾಡಿ ಅಬ್ಸರ್ವ್ ಮಾಡ್ತಾರೆ ಮತ್ತು ಪ್ರತಿದಿನ ರಕ್ತ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆಗಳಿಂದ ಪ್ರಹ್ಲಾದ್ ಜಾನಿ ಅವರನ್ನ ಎಕ್ಸಾಮೈನ್ ಮಾಡ್ತಾರೆ. ಆಗಲೂ ಕೂಡ ಅವರು ಯಾವುದೇ ಆಹಾರ ಅಥವಾ ನೀರನ್ನ ತೆಗೆದುಕೊಂಡಿರೋದಿಲ್ಲ. ಕೇವಲ ಬಾಯಿ ಪುಕ್ಕಳಿಸಲು ಮತ್ತು ಸ್ನಾನ ಮಾಡಲು ನೀರನ್ನ ಉಪಯೋಗಿಸಿರ್ತಾರೆ. ಇನ್ನುಳಿದ ಸಮಯದಲ್ಲಿ ನೀರಿನ ಪ್ರಸ್ತಾವನೆಯೇ ಬರೋದಿಲ್ಲ. ಈ 18 ದಿನಗಳ ಎಕ್ಸಾಮೈನ್ನಲ್ಲಿ ಆತನು ಏನು ತಿಂದಿರುವುದಿಲ್ಲ, ಕುಡಿದಿರುವುದಿಲ್ಲ ಮತ್ತು ಮಲಮೂತ್ರಕ್ಕೆ ಕೂಡ ಹೋಗಿರುವುದಿಲ್ಲ. ಪ್ರಹ್ಲಾದ್ ಜಾನಿ ಅವರಿಗೆ ಎಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ನಾರ್ಮಲ್ ಅಂತಾನೆ ಬರುತ್ತೆ. ಇದರಿಂದ ಯಾವುದೇ ವೈದ್ಯಕೀಯ ಆಧಾರಗಳು ಸಿಗೋದಿಲ್ಲ. ಇನ್ನು ಕೊನೆಯದಾಗಿ ಡಾಕ್ಟರ್ಸ್ ಹೇಳಿದ್ದು ಏನೆಂದ್ರೆ, ಇವರಿಗೆ ಅಸಾಧಾರಣ ರೀತಿಯಲ್ಲಿ ಹಸಿವನ್ನ, ದಾಹವನ್ನ ತಡೆದುಕೊಳ್ಳುವ ಲಕ್ಷಣಗಳು ಇವೆ ಅಂತ ಹೇಳ್ತಾರೆ. ಈ ಶಕ್ತಿ ಅವರಿಗೆ ಧ್ಯಾನ ಮಾಡುವುದರಿಂದ ಬಂದಿದೆ ಅಂತ ಸ್ವತಃ ಪ್ರಹ್ಲಾದ್ ಜಾನಿ ಅವರೇ ಹೇಳ್ತಾರೆ. ಮತ್ತೊಂದು ವಿಷಯವೇನೆಂದ್ರೆ, ಇವರ ಆಶ್ರಮಕ್ಕೆ ನರೇಂದ್ರ ಮೋದಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ನಂಬರ್ 6, ಉತ್ತರ ಪ್ರದೇಶದ ಒಂದು ಊರಿನಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಇದರಲ್ಲಿ ಒಂದು ಹೊಲದಲ್ಲಿ ಕೆಲಸ ಮಾಡುವವರಿಗೆ ಮಗು ಅಳುವ ಶಬ್ದ ಕೇಳಿಸುತ್ತೆ. ಇದರಿಂದ ತಕ್ಷಣವೇ ಅಲ್ಲಿದ್ದವರು ಆ ಶಬ್ದ ಎಲ್ಲಿಂದ ಬರುತ್ತಿದೆ ಅನ್ನೋದನ್ನ ಹುಡುಕುತ್ತಾ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಅವರು ಒಂದು ಮಗುವನ್ನ ನೋಡಿ ಆಶ್ಚರ್ಯಗೊಳ್ತಾರೆ. ಏಕೆಂದ್ರೆ ಆ ಮಗು ಮಣ್ಣಿನಲ್ಲಿ ಸಿಲುಕಿ ಕೊನೆ ಉಸಿರಿನಿಂದ ಕಾಣಿಸುತ್ತೆ. ಅಲ್ಲಿರುವ ಜನರು ಆ ಮಗುವನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿಯೇ ಆ ಮಗು ಸತ್ತು ಹೋಗುತ್ತೆ. ಇಷ್ಟಕ್ಕೂ ಆ ಮಗು ಯಾರು, ಅಲ್ಲಿಗೆ ಹೇಗೆ ಬಂತು ಅನ್ನೋದು ಯಾರಿಗೂ ಗೊತ್ತಾಗುವುದಿಲ್ಲ. ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.